ಹರೇ ಕೃಷ್ಣ. ಕಂಪನಾಧಿಕರಣ ಸೂತ್ರ 102 10ನೇ ಅಧಿಕರಣ. ಆಯುಧದಲ್ಲಿ ಲೋಕತಃ ಪ್ರಸಿದ್ಧವಾದ ವಜ್ರ ಶಬ್ದವನ್ನು ಸರ್ವಚೇಷ್ಟಕನಾಗಿರುವುದರಿಂದ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ. ಕಂಪನ ವಜ್ರ ಶಬ್ದದ ಸರ್ವಚೇಷ್ಟಕತ್ವವು ವಿಷ್ಣುವಿನಲ್ಲಿಯೇ ಇರುವುದರಿಂದ ವಜ್ರ ಶಬ್ದವಾಚ್ಯನು ವಿಷ್ಣುವೇ ಆಗಿರುವನು, ಇಂದ್ರನಲ್ಲ. ಕಂಪಕಃ ಅಂತ ಅಣುಭಾಷ್ಯದಲ್ಲಿ ಹೇಳಲಾಗಿದೆ. ಯದಿದಂ ಕಿಂಚ ಜಗತ್ಸರ್ವಂ ಪ್ರಾಣ ಏಜತಿ ನಿಃಸ್ಪೃತಂ ಮಹದ್ಭಯಂ ವಜ್ರಮುದ್ಯತ್ತಂ ಯ ಏತದ್ವಿದುಃ ಅಮೃತಾಸ್ತೆ ಭವಂತಿ. ಕಠ ಉಪನಿಷತ್. ಈ ಎಲ್ಲ ಜಗತ್ತು ಯಾವ ಪ್ರಾಣನಲ್ಲಿದೆಯೋ, ಯಾವ ಪ್ರಾಣನಿಂದ ಹುಟ್ಟಿದೆಯೋ ಆ ಪ್ರಾಣನಿಗೂ ಚೇಷ್ಟಾಪ್ರದನೂ ಮಹನೀಯನೂ ದುಷ್ಟರಿಗೆ ಭಯಂಕರನೂ ಆದ ಉದ್ಯತ್ ವಜ್ರನನ್ನು ತಿಳಿದುಕೊಂಡವರು ಮುಕ್ತರಾಗುತ್ತಾರೆ. ಹೀಗೆ ಕಾಠಕದಲ್ಲಿ ಹೇಳಲಾಗಿದೆ. ಇತಿ ಉದ್ಯತ್ ವಜ್ರಜ್ಞಾನಾತ್ ಮೋಕ್ಷಃ ಶ್ರೂಯತೆ ಇತ್ಯತೋ ಬ್ರವೀತ್. ಈ ರೀತಿ ಉದ್ಯತ್ ವಜ್ರನ ಜ್ಞಾನದಿಂದ ಮೋಕ್ಷವೆಂದು ಹೇಳಲ್ಪಟ್ಟಿದೆ. ಉದ್ಯತ್ ವಜ್ರ ಎಂದರೆ ವಜ್ರಾಯುಧವನ್ನು ಎತ್ತಿರುವ ಇಂದ್ರ ಎಂದು ಪೂರ್ವ ಪಕ್ಷ ಬಂದರೆ ಸೂತ್ರಕಾರರು ಕಂಪನಾತ್ ಎಂದು ಹೇಳುತ್ತಾರೆ. ವಜ್ರವನ್ನು ಹಿಡ್ಕೊಂಡವರು, ವಜ್ರಾಯುಧವನ್ನು ಹಿಡ್ಕೊಂಡವರು ಯಾರು? ಇಂದ್ರದೇವನೇ, ಸ್ವರ್ಗಾಧಿಪತಿಯಾದಂಥ ಇಂದ್ರದೇವನೇ, ನೋ ಡೌಟ್ ಅಂತ ನಾವು ಹೇಳ್ತೇವೆ ನಾರ್ಮಲಿ. ಅದೇ ರೀತಿಯೇ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಹಾಗೆ ಹೇಳುವುದಾದರೆ ಓಂ ಕಂಪನಾಥ ಓಂ 102 ಸೂತ್ರ 102ನೇ ಸೂತ್ರ. ವಜ್ರ ಶಬ್ದವಾಚ್ಯನು ಪರಬ್ರಹ್ಮನೇ, ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಏಕೆಂದರೆ ಕಂಪನಾತ್ ಜಗತ್ತನ್ನು ನಡುಗಿಸುವುದನ್ನು ವಜ್ರದಲ್ಲಿ ಹೇಳಿದೆ. ಜಗತ್ತನ್ನೇ ನಡುಗಿಸುವುದನ್ನು ವಜ್ರದಲ್ಲಿ ಹೇಳಿದೆ. ಏಜತೀತಿ ಕಂಪನ ವಚನಾತ್ ಉದ್ಯತ್ ವಜ್ರೋ ಭಗವಾನೇವ. ಕೋ ಭಗವಾನೇವ ಹೋ ಹೇವಾನ್ಯಾತ್ ಕಹ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ತೈತರಿಯ ಉಪನಿಷತ್ತು 2:3 ಇತಿ ಶ್ರುತಿ. ಈ ಎಲ್ಲ ಜಗತ್ತು ಯಾವ ಪ್ರಾಣನಲ್ಲಿ ಇದೆಯೋ, ಯಾವ ಪ್ರಾಣನಿಂದ ಉದ್ಭವವಾಗಿದೆಯೋ ಆ ಪ್ರಾಣನಿಗೂ ಚೇಷ್ಟಾಪದನೂ ಮಹನೀಯನೂ ದುಷ್ಟರಿಗೆ ಭಯಂಕರನೂ ಆದ ಉದ್ಯತ್ ವಜ್ರನನ್ನು ತಿಳಿದುಕೊಂಡವರು ಮುಕ್ತರಾಗುತ್ತಾರೆ. ಹೀಗೆ ತೈತರಿಯದಲ್ಲಿ ಹೇಳಿದೆ. ಪ್ರಾಣಸ್ಯ ಪ್ರಾಣಮುತ್ ಚಕ್ಷುಷಶ್ಚಕ್ಷುಃ ಬೃಹದಾರಣ್ಯಕೋಪನಿಷತ್ 6:4-18 ಇತಿ ಚ. ಸರ್ವ ಜಗತ್ತಿನ ಚೇಷ್ಟಕನಾದ ಪ್ರಾಣನಿಗೆ ಪ್ರಾಣಪ್ರದನೂ ಚೇಷ್ಟಕನೂ ಮತ್ತು ಕಣ್ಣುಗಳಿಗೆ ದರ್ಶನ ಶಕ್ತಿಪ್ರದನೂ ಎಂದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳಲಾಗಿದೆ. ನಭಸ್ವತೋಪಿ ಸರ್ವಾಃ ಸ್ಯು ಚೇಷ್ಟಾ ಭಗವತೋ ಹರೇಃ ಕಿಮುತಾನ್ಯಸ್ಯ ಜಗತೋ ಯಸ್ಯ ಚೇಷ್ಟಾ ನಭಸ್ವತಃ ಇತಿ ಚ ಸ್ಕಾಂದೆ. ಸರ್ವತ್ರ ಪ್ರಕಾಶಿಸುವುದರಿಂದ ಆಕಾಶ ಶಬ್ದವಾಚ್ಯನಾದ ಶ್ರೀಹರಿಯು ಆನಂದಮಯನಾಗಿರದಿದ್ದರೆ ಈ ಲೋಕವನ್ನು ಪ್ರೇರಿಸುವವರು ಯಾರು? ಮತ್ತು ಈ ಲೋಕದಲ್ಲಿ ಎಲ್ಲರೂ ಉಸಿರಾಡುವಂತೆ ಮಾಡುವವರು ಯಾರು? ಶ್ರೀಹರಿಯು ಜಗಶ್ಚೇಷ್ಟಕನು ಎಂದು ಸ್ಕಾಂದ ಪುರಾಣದ ವಾಕ್ಯವಿದೆ. ಚಕ್ರಂ ಚಂಕ್ರಮಣಾದೇಶಃ ವರ್ಜನಾತ್ ವಜ್ರಮುಚ್ಯತೆ ಖಂಡನಾತ್ ಖಡ್ಗ ಏವೈಷಃ ಏತಿ ನಾಮ ಸ್ವಯಂ ಹರಿಃ ಇತಿ ಬ್ರಹ್ಮವೈವರ್ತೆ. ಜೀವರುಗಳನ್ನು ಸಂಸಾರದಲ್ಲಿ ತಿರುಗಿಸುವುದರಿಂದ ಚಂಕ್ರಮಣಾತ್ ಶ್ರೀಹರಿಯು ಚಕ್ರನು, ದೋಷಗಳನ್ನು ತೊರೆದವನಾದ್ದರಿಂದ ವಜ್ರನಾಥ್, ದುಷ್ಟರನ್ನು ನಾಶ ಮಾಡುವುದರಿಂದ ಖಡ್ಗನು ಖಂಡನಾಥ್. ಈ ರೀತಿಯಲ್ಲಿ ಸ್ವಯಂ ಶ್ರೀಹರಿಯು ಆಯುಧವಾಚಕ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಹೀಗೆ ಬ್ರಹ್ಮವೈವರ್ತದಲ್ಲಿ ಹೇಳಿದೆವು. ಪರಮಾತ್ಮನು ಶ್ರೀಹರಿಯು ಪರಬ್ರಹ್ಮನು ಆಯುಧವಾಚಕ ಶಬ್ದಗಳಿಂದ ಏಕೆ ವಾಚ್ಯನಾಗಿದ್ದಾನೆ ಅಂದರೆ ಎಲ್ಲ ಜಗತ್ತು ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ಅವನು, ಆದ್ದರಿಂದ ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳಲಾಗಿದೆ. ಕಂಪನಾಧಿಕರಣ ರಚನೆ ವಿಷಯ ವಜ್ರನೇ ವಿಷಯ. ಸಂಶಯ: ವಜ್ರ ಎಂದರೆ ಇಂದ್ರನ ವಜ್ರಾಯುಧವೋ ಅಥವಾ ಪರಬ್ರಹ್ಮನಾದ ವಿಷ್ಣುವೋ ಎಂಬ ಸಂಶಯ. ವಜ್ರಾಯುಧ ನಪುಂಸಕಲಿಂಗ, ಪರಬ್ರಹ್ಮನು ಪುಲ್ಲಿಂಗ. ಪೂರ್ವಪಕ್ಷ:
ವಜ್ರ ಎಂದರೆ ಲೋಕಪ್ರಸಿದ್ಧವಾದ ಇಂದ್ರನ ವಜ್ರಾಯುಧವು. ಇಂದ್ರನ ವಜ್ರಾಯುಧವನ್ನು ನೋಡಿದರೆ ಎಲ್ಲರೂ ಹೆದರುತ್ತಾರೆ, ಕೇಳಿದರೆ ಅದೆಲ್ಲ ಹೆದರುತ್ತಾರೆ. ಆದುದರಿಂದ ಶ್ರುತಿಯಲ್ಲಿ ಉಕ್ತವಾದ ಉದ್ಯದ್ ವಜ್ರವೆಂದರೆ ವಜ್ರಾಯುಧವನ್ನು ಹಿಡಿದಂಥ ಇಂದ್ರ. ಉದ್ಯದ್ ವಜ್ರ ಅಂದರೆ ವಜ್ರಾಯುಧವನ್ನು ಹಿಡಿದಂಥ ಇಂದ್ರ, ಪರಬ್ರಹ್ಮನಲ್ಲ ಅಂತ ಸಿದ್ಧಾಂತ. ವಜ್ರ ಎಂದರೆ ಪರಬ್ರಹ್ಮನಾದ ವಿಷ್ಣುವೇ. ದೋಷಗಳನ್ನು ವರ್ಧಿಸುವುದರಿಂದ ವಿಷ್ಣುವು ವಜ್ರ ಶಬ್ದ ವಾಚ್ಯನು. ಉದ್ಯತ್ ವಜ್ರನ ಜ್ಞಾನದಿಂದ ಮೋಕ್ಷವೆಂದು ಶ್ರುತಿಯಲ್ಲಿ ಹೇಳಿದೆ. ಮೋಕ್ಷವು ದೊರಕುವುದು ಪರಬ್ರಹ್ಮನ ಜ್ಞಾನದಿಂದ. ಮೋಕ್ಷವು ದೊರಕುವುದು ಪರಬ್ರಹ್ಮನಾದ ವಿಷ್ಣುವಿನ ಜ್ಞಾನದಿಂದ. ಆ ಪರಲೋಕ ಅಂದರೆ ಏನು ಜ್ಞಾನ ಲೋಕ ಇದೆಯಲ್ಲ, ಅದು ಸಚ್ಚಿದಾನಂದ ರೂಪವಂತ ಜ್ಞಾನ ತ್ರಿಧಾಮಗಳಿರತಕ್ಕಂಥದ್ದು ಪರಮಾತ್ಮನಾದ ವಿಷ್ಣುವಿನ ಸ್ಥಾನ. ಶ್ವೇತದೀಪ, ಅನಂತಾಸನ ಮತ್ತು ವೈಕುಂಠಗಳು ಪರಮಾತ್ಮನ ಸ್ಥಾನಗಳು. ಆದುದರಿಂದ ವಜ್ರ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ನಾವಿನ್ನು ಮುಂದಿನ ಅಧಿಕರಣ ಜ್ಯೋತಿರ್ಕರಣವನ್ನು ನಾವು ಮುಂದುವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.